ಹೊಳಲ್ಕೆರೆ ತಾಲೂಕಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಶಿವಪ್ರಕಾಶ್, ಎಡಿ ಮಂಜುನಾಥ್ ಇಬ್ಬರು ಬೇರೆ ಕಡೆಗೆ ವರ್ಗಾವಣೆಯಾಗಿದ್ದು, ದುಮ್ಮಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶೇಖರಪ್ಪ ಅವರು ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದು, ಇವರು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದ್ದನ್ನ ಮನಗಂಡ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇವರನ್ನ ಸನ್ಮಾನಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರವನ್ನು ಸ್ವೀಕರಿಸಿದರು. ಶ್ರೀ ರವಿಕುಮಾರ್ ಅಭಿನಂದನೆ ತಿಳಿಸಿದವರು. ಶಿವಪ್ರಕಾಶ್ ನಿರ್ವಾಹಕ ಅಧಿಕಾರಿಗಳು. ಇವತ್ತು ಸಹ ಬೇರೆ ಕಡೆ ಭಾಳ ಸಹ ನಮ್ಮಲ್ಲಿ ಗುಂಡೇರಿ, ಎದರಿಕೆರೆ, ಕಾರಕೆಟ್ಟೆ, ಮಲ್ಲಾಡಿ, ಭೂಮಿ ಇಷ್ಟು ಪಂಚಾಯತಿ ಕೆಲಸ ನಿರ್ವಹಿಸಿದರೆ ಅವರು ಪ್ರತಿ ಕೆಲಸದ ಎಲ್ಲಿ ಆಟೋಮ್ಯಾಟಿಕ್ ಪಂಚಾಯತ್ ಇದೆ ಆ ಪಂಚಾಯತಿಯಲ್ಲಿ ಯಾರು ಕಳಿಸೋದು ಅಂತ ಯಾರು ಅಡಿಕೆ ನಾನು 2 ವರ್ಷಕ್ಕೆ ಶೇಖರಣಾ ಸ್ಥಾನ ಕುಡಿಸಿದೆ 2-3 ಸರಿ ಶೇಖರಣಾ ಕಳಿಸಿದೆ ಮತ್ತು ಅದನ್ನು ಅಲ್ಲಿ ಉಳ್ಕೊಂತಾರೆ ಹೆಜ್ಜೆಗಳಿಗೆ ನಮ್ಮ ಶ್ರೀರಾಮ ಮಾಡಿ ಅಲ್ಲಿ ಶ್ರೀರಾಮ ಮತ್ತು ಆ ಶೇಖರಣಾ ಹೋಗಿ ಅದು ಸಮಸ್ಯೆ ಅಲ್ಲಿ ಹೋಗಿ ಮುಗಿಸೋದು ಕಷ್ಟ ಇತ್ತು. ಅಂದರೆ ಅದೇ ಭಾಳ ಇತ್ತು, ರೆವಿನ್ಯೂ ಕಲೆಕ್ಷನ್ ಕಡಿಮೆ ಇತ್ತು. ಆ ಟೈಮಲ್ಲಿ ಇಬ್ಬರು ಸೇರ್ಕೊಂಡು ಬೇರೆ ಬೇರೆ ಹೋಗಿ ರೆವಿನ್ಯೂ ಕಲೆಕ್ಷನ್ ಮಾಡಿ ಒಂದೇ ಬಿಲ್ಲಿಗೆ ಹೇಗೆ ಸಮಸ್ಯೆ ಅಂತ ಒಂದು ನಿಷ್ಠಾವಂತ ಕರ್ತವ್ಯದ ನಿಷ್ಠಾವಂತ ವ್ಯಕ್ತಿ ಅಂತ ಹೇಳ್ಬೋದು. ಅಂಥವ್ರು ವಯೋವೃತ್ತಿ ಹೊಂದಿದ್ದಾರೆ. ಅವರ ಜೀವನ ಅವರಿಗೆ ವಯಸ್ಸಾಗಿಲ್ಲ, ದೇಹಕ್ಕೆ ವಯಸ್ಸಾಗಿದ್ದು ಅವರ ವಯಸ್ಸಾಗಿಲ್ಲ. ಅವರ ಮುಂದೆ ನಮ್ಮ ಜೊತೆಗೆ ಸದಾ ಹಿರಿಯಲ್ಲಿ ಅವರ ಸಹಕಾರ ನೀಡಿದ್ರೆ, ಅವರ ಆರೋಗ್ಯ, ಅವರ ಕುಟುಂಬ ಎಲ್ಲ ಉತ್ತಮ ರೀತಿಯಲ್ಲಿದ್ದರೆ ದೇವರು ಅವರಿಗೆ ಆರೋಗ್ಯ ಎಲ್ಲ ರೀತಿ ಕಲಿಸಲಿ ಅಂತೇಳಿ ನಮ್ಮೆಲ್ಲ ಪರವಾಗಿ ಅವರಿಗೆ ವಿಜ್ಞಾಪಿಸಬೇಕು. ಅದೇ ರೀತಿ ನಮ್ಮ ಕಾರ್ಯನಿರ್ವಾಹಕಾಧಿಕಾರಿಗಳು ಭಾಳ ಮೃದು ಸ್ವಭಾವಗಳು. ನಾನು ಇಷ್ಟು ಮೃದು ಇದ್ದರೆ ನಮ್ಮ ಇಲಾಖೆಯಲ್ಲಿ ಇವರು ಸರ್ವ ಆಗ್ತಾರ ಹೆಂಗಪ್ಪ ಇವರು